ಆರೋಗ್ಯವನ್ನು ಕಾಪಾಡುವ ಮೂಲ ಯಾವುದು ಅಂತ ಕೇಳಿದರೆ ವ್ಯಾಯಾಮ. ಯಾರು ವ್ಯಾಯಾಮ ಮಾಡ್ತಾರೆ ಅವರಿಗೆ ಆರೋಗ್ಯ ಕಟ್ಟಿಟ್ಟ ಬುದ್ಧಿ, ರೋಗವೇ ಬರಲ್ಲ, ಬೇಗ ಸಾಯಲ್ಲ. ಹಳ್ಳಿಲಿರೋ ಜನಗಳು ನೋಡಿ, 80-90 ವಯಸ್ಸು ಮುದುಕರು ನೇಗಿಲು ಹಿಡ್ಕೊಂಡು ಉಳ್ತಾರೆ. ಹಳ್ಳಿನಲ್ಲಿ 80 ವಯಸ್ಸು ಮುದುಕರು ಜಮೀನಿನಲ್ಲಿ ಕೆಲಸ ಮಾಡ್ತಾರೆ. ಅದರ ಕಾರಣವೇ ಆರೋಗ್ಯದ ಮೂಲ ವ್ಯಾಯಾಮ. ಹಳ್ಳಿಲಿರೋರು ಏನು ವ್ಯಾಯಾಮ ಮಾಡ್ತಾರೆ? ಮನೆಯಿಂದ ಜಮೀನಿಗೆ ನಡ್ಕೊಂಡು ಹೋಗೋದು, ಜಮೀನಿಂದ ಮನೆಗೆ ನಡ್ಕೊಂಡು ಬರೋದು, ಅದು ಒಂದು ವ್ಯಾಯಾಮ. ಜಮೀನಲ್ಲಿ ಇಳಿದು ಕೆಲಸ ಮಾಡೋದು, ಅದು ಒಂದು ವ್ಯಾಯಾಮ. ಸಿಟಿಲಿರೋರಿಗೆ ವ್ಯಾಯಾಮ ಅಂದರೆ ಏನು ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದೇಳೋದೇ ಲೇಟು, ಆಫೀಸ್ಗೆ ಹೋಗಬೇಕು, ಬೇಗ ಬೇಗ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಅರ್ಜೆಂಟಾಗಿ ತಿಂದ್ಬಿಟ್ಟು ಓಡ್ತಾರೆ. ರಾತ್ರಿ ಬಂದರೆ ಸುಸ್ತು, ಟಿ ವಿ ನೋಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ, ಏನು ಮಾಡೋದಿಲ್ಲ. ರಕ್ತ ಸಂಚಾರ ಚೆನ್ನಾಗಿ ದೇಹದಲ್ಲಿರುವ ಪ್ರತಿಯೊಂದು ಸೆಲ್ಲುಗಳಿಗೆ ಹರಿಬೇಕು ಅಂತಂದರೆ ವ್ಯಾಯಾಮ ತುಂಬ 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 ಇಂಪಾರ್ಟೆಂಟು. ನಿಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರಬೇಕು ಅಂತಂದರೆ, ನಿಮ್ಮ ಮೂಳೆಗಳು ಜಾಸ್ತಿ ವರ್ಷ ಸವಿಯದೆ ಕೆಲಸ ಮಾಡಬೇಕು ಅಂತಂದರೆ, ನಿಮ್ಮ ದೇಹದಲ್ಲಿರುವ ಸೆಲ್ಲುಗಳು ಬೇಗ ಸಾಯಬಾರದು ಅಂದರೆ ವ್ಯಾಯಾಮ ತುಂಬ ತುಂಬ ಇಂಪಾರ್ಟೆಂಟು. ಇಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ, ಪರವಾಗಿಲ್ಲ. ಮನೆಯಲ್ಲೇ ನಿಮಗೆ ಗೊತ್ತಿರೋ ಇಂಡೋರ್ ಎಕ್ಸಸೈಸಸ್, ಕೈ ತಿರುಗಿಸೋದು, ಅಲ್ಲಾಡಿಸೋದು, ಬಗ್ಗೋದು, ಎದ್ದೇಳೋದು, ಸಣ್ಣ ಪುಟ್ಟ ಗೊತ್ತಿರೋ ವ್ಯಾಯಾಮಗಳನ್ನು ಮಾಡಬೇಕು. ಅದೂ ಗೊತ್ತಿಲ್ಲವಾ, ಒಂದು ಸ್ಕಿಪ್ಪಿಂಗ್ ದಾರ ತಗೊಂಡು ಒಂದು 20 ನಿಮಿಷಗಳು ಕುಣಿಬೇಕು. ಒಟ್ಟಿಗೆ ಕುಣಿಯೋಕ್ಕಾಗಲ್ಲ, ರೆಸ್ಟ್ ಕೊಟ್ಟು ಕುಣಿಬೇಕು. ಸ್ಕಿಪ್ಪಿಂಗ್ ದಾರ ತಂದಿಟ್ಕೋಬೇಕು. ಇಲ್ಲ, ನನಗೆ ವಾಕಿಂಗ್ ಮಾಡಿ ಅಭ್ಯಾಸ ಇದೆ ಅಂದರೆ ಸೂರ್ಯ ಹುಟ್ಟೋದ್ರ ಮೊದಲು ಹೊರಗಡೆ ಹೋಗಿ ವಾಕಿಂಗ್ ಮಾಡಿ ಮನೆಗೆ ಬಂದ್ಬಿಡಬೇಕು. ಸೂರ್ಯ ಹುಟ್ಟಿದ ಮೇಲೆ ವಾಕಿಂಗ್ ಹೋಗಿ ಉಪಯೋಗವಿಲ್ಲ. ಬೆಳಗ್ಗೆ ಪ್ರಪಂಚ ಶಕ್ತಿ ಸುರಿತಾ ಇರುತ್ತೆ, ಮಳೆ ಸುರಿದಂಗೆ ಸುರಿತಾ ಇರುತ್ತೆ ಪ್ರಪಂಚ ಶಕ್ತಿ ಆಕಾಶದಿಂದ ಭೂಮಿಗೆ. ಯಾರು ಬೆಳಗ್ಗೆ ಬೇಗ ಹೇಳ್ತಾರೆ ಅವರಿಗೆ ಆರೋಗ್ಯ ಜಾಸ್ತಿ. ಪ್ರಪಂಚ ಶಕ್ತಿ ಸಿಕ್ಕಾಪಟ್ಟೆ ದೇಹದಲ್ಲಿ ಹೋಗುತ್ತೆ. ಏನೇ ವ್ಯಾಯಾಮ ಮಾಡೋದಾದರೂ, ಯೋಗಾಸನಗಳು ಮಾಡೋದಾದರೂ, ಪ್ರಾಣಾಯಾಮ ಧ್ಯಾನ ಮಾಡೋದಾದರೂ ಸೂರ್ಯ ಹುಟ್ಟೋದ್ರೊಳಗಡೆ ಮಾಡಿ ಮುಗಿಸಬೇಕು. ವ್ಯಾಯಾಮ ಮಾಡಿ ಮುಗಿಸಿದ ಮೇಲೆ ನಿಮ್ಮ ಮೆದುಳಿಗೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಕೋಬೇಕು.